ಮನುಷ್ಯನ ಬದುಕಿನ ಸಾರ್ಥಕತೆಗೆ ಸಮಾಜ ಸೇವೆ ಪೂರಕವಾಗಿದ್ದು, ಆ ನಿಟ್ಟಿನಲ್ಲಿ ಮನುಷ್ಯನ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿ ಹೊಂದಿದಾಗ ಮಾನವನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತೇಶ ಸ್ವಾಮೀಜಿಯವರು ಹೇಳಿದರು. ಶನಿವಾರ ಪಟ್ಟಣದ ಹೊಸಪೇಟೆ ಬಡಾವಣೆಯ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಸಮಾಜ ಸೇವಕರಾದ ಡಿಎಸ್ ಶಂಕರ್ ಶೆಟ್ ಅವರ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ರೋಟರಿ ರಕ್ತ ನಿಧಿ ಕೇಂದ್ರ ಸಾಗರ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಎಸ್ ಶಂಕರ್ ಶೆಟ್ ಅವರ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಪ್ರೇರಣೆ ಪಡೆದ ಯುವಕರು ಶಿಬಿರದಲ್ಲಿ ಸ್ವಯಂ ಆಗಿ ಪಾಲ್ಗೊಂಡಿದ್ದರು. ಅತಿ ಹೆಚ್ಚು ರಕ್ತ ನೀಡಿದ ದಾನಿಗಳಿಗೆ ಸನ್ಮಾನ, ವಿಶೇಷ ಗೌರವ ಅರ್ಪಿಸಲಾಯಿತು. ಈ ಪೈಕಿ ಸಾಗರದ ರಕ್ತ ನಿಧಿಗೆ ಸುಮಾರು 51 ಯೂನಿಟ್ ರಕ್ತ ಸಂಗ್ರಹವಾಯಿತು. ರಕ್ತದಾನಿಗಳಿಗೆ ಹಸಿರೀಕರಣದ ಉದ್ದೇಶದಿಂದ ತೆಂಗಿನ ಸಸಿಯೊಂದಿಗೆ ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿದರು. ಈ ದಿನ ಶಂಕರ್ ಶೆಟ್ ಅವರ ಸರ್ರ ಹುಟ್ಟಿದಬ್ಬ ಪ್ರಯುಕ್ತವಾಗಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬುದ್ಧಿಮಾಂದ್ಯ ಸ್ಕೂಲಿಂದ ಅಸೋಸಿಯೇಷನ್ ಜೊತೆಗೆ ಶಂಕರ್ ಶೆಟ್ ಸರ್ ಅವರು ರಕ್ತದಾನ ಶಿಬಿರವನ್ನು ಆಚರಿಸಿದರು. ಇವತ್ತಿನ ಒಂದು ಕಾಲದಲ್ಲಿ ಹುಟ್ಟಿದಬ್ಬವನ್ನು ಈ ಥರ ಆಚರಣೆ ಮಾಡಬಹುದು ಅಂತ ಎಂದು ತೋರಿಸ್ಕೊಟ್ಟ ಅವರಿಗೆ ಭಾಳ ಧನ್ಯವಾದಗಳು. ಮತ್ತು ಆಮೇಲೆ ಈ ಥರ ಮುಂದಿನ ಕಾರ್ಯಕ್ರಮಗಳು ನಡೀತಾ ಇರಲಿ. ಭಾಳ ಜನ ಬ್ಲಡ್ ಡೊನೇಷನ್ ಮಾಡಿದಾಗಿಂದ ಭಾಳ ಕೊಟ್ಟಿರೋರಿಗೂ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೇ ತಗೊಂಡಿರೋರಿಗೂ ಅಷ್ಟೇ ಸಹಾಯ ಆಗುತ್ತದೆ. ಮತ್ತು ಆಮೇಲೆ ಇಲ್ಲಿ 5 ತಾಲೂಕಿಗೆ ಸೇರಿ ಒಂದೇ ರಕ್ತದಾನ ಬ್ಲಡ್ ಬ್ಯಾಂಕ್ ಇದೆ. ಸೊ ನೀವು ದಾನಿಗಳು ಕೊಟ್ಟಷ್ಟು ನಾವು ಬಡ ಜನರಿಗೆ ಮತ್ತು ಆಮೇಲೆ ಹೆರಿಗೆ ಸಂಬಂಧಪಟ್ಟದಲ್ಲಿ ಮತ್ತು ಆಮೇಲೆ ಆಪರೇಷನ್ ಸಂಬಂಧಪಟ್ಟಲ್ಲಿ ಉಪಯೋಗ ಆಗುತ್ತದೆ. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸೊರಬ ಹಾಗೂ ರೋಟರಿ ರಕ್ತನಿಧಿ ಸಾಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಸುಮಾರು 51 ಯೂನಿಟ್ ರಕ್ತದಾನವನ್ನು ರಕ್ತದಾನಿಗಳು ಮಾಡಿದ್ದಾರೆ. ನಿಜಕ್ಕೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದಂಥ ಈ ರಕ್ತದಾನ ಶಿಬಿರ ತುಂಬ ಯಶಸ್ವಿಯಾಗಿದೆ. ರಕ್ತದಾನ ಮಾಡಿದಂಥ ಸರ್ವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರಕ್ತದಾನ ಎಂಬುದು ಅತ್ಯಂತ ಶ್ರೇಷ್ಠ ದಾನಗಳಲ್ಲೇ ರಕ್ತದಾನ ಶ್ರೇಷ್ಠ ದಾನ. ರಕ್ತಕ್ಕೆ ಪರ್ಯಾಯವಾದ ವಸ್ತು ಬೇರೊಂದಿಲ್ಲ. ಮನುಷ್ಯ ಎಷ್ಟೇ ಬುದ್ಧಿಜೀವಿಯಾಗಿದ್ದರೂ ಕೂಡ ರಕ್ತಕ್ಕೆ ಪರ್ಯಾಯ ವಸ್ತುವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕ್ಷಿಪಣಿಯನ್ನು ಉಡಾವಣೆ ಮಾಡ್ತಾಯಿದ್ದೀವಿ, ಬೇರೆ ಯಾವುದ್ಯಾವುದೋ ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಾಯಿದ್ವಿ, ಅದು ರಕ್ತಕ್ಕೆ ಪರ್ಯಾಯ ವಸ್ತುವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಕ್ತದಾನ ಅನ್ನೋದು ಶ್ರೇಷ್ಠ ದಾನ. ಈ ಥರ ದಾನಗಳನ್ನು ಮಾಡಿದಾಗ 4 ಜನರಿಗೆ ಅನುಕೂಲ ಆಗುತ್ತದೆ. ಹಾಗೆ ಕೆಲವೊಬ್ಬರು ರಸ್ತೆ ಅಪಘಾತದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಈ ರಕ್ತದಾನ ಮಾಡಿದ್ರಿಂದ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಒಂದು ಸಂದರ್ಭದಲ್ಲಿ ಬುದ್ಧಿಮಾಂದ್ಯ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಕಾರ್ಯದರ್ಶಿಗಳು ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ವಿಜಯಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.